ಒಂದು ಕಡೆ ಸ್ಟಂಟರಾಗಿ ಕಾಣಿಸಿಕೊಂಡಿದ್ದಂಥ ನಮ್ಮ ಇವರು ಯಾರು ಪಂಕಜ್ ಅವರು ಇದೀಗ ನೆನಪಾಗಿ ಉಳಿದಿರುವಂಥದ್ದು. ಯಾಕೆ ಅಂತಂದರೆ ಸಿನಿಮಾ ರಂಗದಲ್ಲಿ ನಿಮಗೆ ಗೊತ್ತಿರ್ಬೋದು ಸಾಕಷ್ಟು ರೀತಿಯಲ್ಲಿ ಸಿನಿಮಾ ರಂಗದಿಂದ ದೂರ ಉಳ್ಕೊಳ್ಳುವಂಥದ್ದು ನಡೆಯುತ್ತೆ. ಯಾಕೆ ಅಂತಂದರೆ ಅವಕಾಶಗಳ ಕೊರತೆ ಇರ್ಬೋದು, ಮತ್ತು ಇವರ ಸಿನಿಮಾಗಳು ಯಶಸ್ಸು ಕಂಡು ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಇರ್ಬೋದು, ಅಥವಾ ನಿರ್ಮಾಪಕರು ಮುಂದೆ ಬರ್ತಾ ಇರೋಂಥ ಕಾರಣಗಳು, ಸಾಕಷ್ಟು ಕಾರಣಗಳಿರ್ತವೆ. ಈಗ ಎಲ್ಲ ಕಾರಣಗಳಿಂದಾಗಿ ಕೆಲವು ಸಿನಿಮಾದಿಂದ ದೂರ ಉಳಿಯುವಂಥದ್ದು. ಅದರಲ್ಲಿ ಈಗ ಪಂಕಜ್ ಅವರು ಕೂಡ ಸಿನಿಮಾದಲ್ಲಿ ಅಭಿನಯ ಮಾಡಿದ್ರು, ಕೆಲವು ಸಿನಿಮಾಗಳು ಸದ್ದು ಮಾಡಿದ್ರು, ಆದರೆ ತಂದುಕೊಂಡ ಮಟ್ಟ ಯಶಸ್ಸು ಕೂಡ ಕಾಣಲಿಲ್ಲ. ಹಾಗಾಗಿ ಸಿನಿಮಾ ರಂಗದಿಂದ ಅಂತರ ಕಾಯ್ದಿರಿಸಿಕೊಂಡು ದೂರ ಉಳಿದ್ರು ಅಂತಲೂ ಸಹ ಹೇಳಲಾಗುವಂಥದ್ದು. ಹೀಗಾಗಿ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳ್ಕೊಂಡಂಥ ಪಂಕಜ್ ಅವರು ಆಗೊಮ್ಮೆ ಈಗೊಮ್ಮೆ ಕೆಲವೊಂದು ಗೆಸ್ಟ್ ರೋಲ್ಗಳಲ್ಲಿ ಇಂದಿಗೂ ಸಹ ಸೀರೆಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇನ್ನು ಪಂಕಜ್ ಅವರು ದಕ್ಷ ಆಗಿರ್ಬೋದು, ಚೈತ್ರತ ಚಂದ್ರಮ ಇರ್ಬೋದು, ಒಳ್ಳೊಳ್ಳೆ ಸಿನಿಮಾಗಳನ್ನು ಒಂದು ಕಾಲದಲ್ಲಿ ಕೊಟ್ಟಂಥ ಅದ್ಭುತವಾದ ಕಲಾವಿದ ಅಂತಲೂ ಕೂಡ ಅವ್ರನ್ನ ಹೇಳ್ಬೋದು. ಇಂಥ ಅತಿ ದೊಡ್ಡ ನಟ ಒಳ್ಳೆ ಸಿನಿಮಾಗಳನ್ನು ಕೂಡ ಅಭಿನಯ ಮಾಡೋದು, ದೊಡ್ಡ ದೊಡ್ಡ ನಟಿಯರೊಂದಿಗೆ ಸ್ಕ್ರೀನ್ ಶೇರ್ ಮಾಡೋದ್ರ ಮೂಲಕ ಒಳ್ಳೆ ಹೆಸರು ಕೂಡ ಮಾಡೋದ್ರ ನಟ ದೂರ ಉಳಿದವರು.